ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 2026ರ ಆಗಸ್ಟ್ ತಿಂಗಳಲ್ಲಿ ಸಂಭವಿಸಲಿರುವ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೂರ್ಯಗ್ರಹಣ ಯಾವ ದಿನ ಸಂಭವಿಸುತ್ತದೆ, ಯಾವ ಸಮಯದಲ್ಲಿ ಆರಂಭವಾಗುತ್ತದೆ, ಯಾವ ಸಮಯದಲ್ಲಿ ಮುಕ್ತಾಯವಾಗುತ್ತದೆ, ಸೂತಕ ಕಾಲ ಎಂದರೇನು, ಗರ್ಭಿಣಿಯರು ಏನು ಮಾಡಬೇಕು, ಏನು ಮಾಡಬಾರದು, ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು, ಗ್ರಹಣ ಮುಗಿದ ನಂತರ ಯಾವ ಕೆಲಸಗಳನ್ನು ಮಾಡುವುದು ಶುಭ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಸೂರ್ಯಗ್ರಹಣವು ಪ್ರಕೃತಿಯಲ್ಲಿ ನಡೆಯುವ ಅದ್ಭುತ ಖಗೋಳ ವಿದ್ಯಮಾನವಾಗಿದೆ. ಭೂಮಿ, ಚಂದ್ರ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಚಂದ್ರನು ಸೂರ್ಯನ ಬೆಳಕನ್ನು ಸ್ವಲ್ಪ ಸಮಯದವರೆಗೆ ಮುಚ್ಚುತ್ತಾನೆ. ಇದನ್ನೇ ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ. ವೈಜ್ಞಾನಿಕವಾಗಿ ಇದು ಸಹಜವಾದ ಖಗೋಳ ಘಟನೆ. ಆದರೆ ಭಾರತೀಯ ಸಂಪ್ರದಾಯದಲ್ಲಿ ಸೂರ್ಯಗ್ರಹಣಕ್ಕೆ ವಿಶೇಷ ಮಹತ್ವವಿದೆ. ಹಿಂದೂ ಧರ್ಮದಲ್ಲಿ ಗ್ರಹಣದ ಸಮಯವನ್ನು ಆತ್ಮಚಿಂತನೆ, ಜಪ ಮತ್ತು ಧ್ಯಾನಕ್ಕೆ ಅತ್ಯಂತ ಪವಿತ್ರ ಸಮಯ ಎಂದು ಪರಿಗಣಿಸಲಾಗಿದೆ. ಇದೀಗ ಆಗಸ್ಟ್ 2026ರ ಸೂರ್ಯಗ್ರಹಣದ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯ ಸಮಯದ ಪ್ರಕಾರ ಗ್ರಹಣವು ಬೆಳಿಗ್ಗೆ ಸುಮಾರು 2 ಗಂಟೆ 17 ನಿಮಿಷಕ್ಕೆ ಆರಂಭವಾಗಿ ಸುಮಾರು 3 ಗಂಟೆ 12 ನಿಮಿಷಕ್ಕೆ ಗರಿಷ್ಠ ಹಂತ ತಲುಪಿ ಸುಮಾರು 4 ಗಂಟೆ 8 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಆದರೆ ಒಂದು ಮುಖ್ಯ ವಿಷಯ ಏನೆಂದರೆ, ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಅನೇಕ ಪಂಚಾಂಗಗಳ ಪ್ರಕಾರ ಭಾರತದಲ್ಲಿ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಈಗ ಸೂತಕ ಕಾಲ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಸೂರ್ಯಗ್ರಹಣಕ್ಕೂ ಮೊದಲು ಆರಂಭವಾಗುವ ಅವಧಿಯನ್ನು ಸೂತಕ ಕಾಲ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ದೇವರ ಪೂಜೆ, ಹೊಸ ಶುಭ ಕಾರ್ಯಗಳು ಮತ್ತು ಕೆಲವು ಸಂಪ್ರದಾಯದ ಆಚರಣೆಗಳನ್ನು ತಪ್ಪಿಸಲಾಗುತ್ತದೆ. ಹಲವರು ಈ ಸಮಯದಲ್ಲಿ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುತ್ತಾರೆ. ಇದೀಗ ಗರ್ಭಿಣಿಯರು ಏನು ಮಾಡಬೇಕು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ಗರ್ಭಿಣಿಯರು ಶಾಂತವಾಗಿರಬೇಕು, ಮನೆಯಲ್ಲಿ ವಿಶ್ರಾಂತಿ ಪಡೆಯಬೇಕು, ಒಳ್ಳೆಯ ವಿಚಾರಗಳನ್ನು ಕೇಳಬೇಕು, ದೇವರ ನಾಮಸ್ಮರಣೆ ಮಾಡಬಹುದು. ಅಗತ್ಯವಿದ್ದರೆ ವೈದ್ಯರು ಸೂಚಿಸಿರುವ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಬೇಕು. ಸಾಕಷ್ಟು ನೀರು ಕುಡಿಯಬೇಕು, ಆರೋಗ್ಯಕರ ಆಹಾರ ಸೇವಿಸಬೇಕು. ಈಗ ಏನು ಮಾಡಬಾರದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ಗ್ರಹಣದ ಸಮಯದಲ್ಲಿ ಅನಗತ್ಯವಾಗಿ ಮನೆಯ ಹೊರಗೆ ಹೋಗಬಾರದು ಎಂದು ಹಿರಿಯರು ಹೇಳುತ್ತಾರೆ. ಎರಡನೆಯದಾಗಿ, ಚಾಕು, ಕತ್ತರಿ, ಸೂಜಿ ಮುಂತಾದ ತೀಕ್ಷ್ಣವಾದ ವಸ್ತುಗಳನ್ನು ಬಳಸಬಾರದು ಎಂಬ ನಂಬಿಕೆ ಇದೆ. ಮೂರನೆಯದಾಗಿ, ಹೊಲಿಗೆ, ಕತ್ತರಿಸುವುದು ಅಥವಾ ಇತರ ತೀಕ್ಷ್ಣ ಸಾಧನಗಳನ್ನು ಬಳಸುವ ಕೆಲಸಗಳನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ನಾಲ್ಕನೆಯದಾಗಿ, ಗ್ರಹಣವನ್ನು ಯಾವುದೇ ಕಾರಣಕ್ಕೂ ಬರಿಗಣ್ಣಿನಿಂದ ನೋಡಬಾರದು. ಇದು ಗರ್ಭಿಣಿಯರಿಗೆ ಮಾತ್ರವಲ್ಲ, ಎಲ್ಲರಿಗೂ ಅನ್ವಯಿಸುವ ಸುರಕ್ಷತಾ ನಿಯಮವಾಗಿದೆ. ಐದನೆಯದಾಗಿ, ಅನಗತ್ಯವಾಗಿ ಭಯ ಅಥವಾ ಆತಂಕಕ್ಕೆ ಒಳಗಾಗಬೇಡಿ. ಮಾನಸಿಕ ನೆಮ್ಮದಿಯೇ ಅತ್ಯಂತ ಮುಖ್ಯ. ಗಮನಿಸಿ, ಈ ಸಂಪ್ರದಾಯಗಳನ್ನು ಪಾಲಿಸಬೇಕೋ ಬೇಡವೋ ಎಂಬುದು ಪ್ರತಿಯೊಬ್ಬರ ವೈಯಕ್ತಿಕ ನಂಬಿಕೆಯ ವಿಷಯ. ಆದರೆ ಗರ್ಭಿಣಿಯರು ತಮ್ಮ ವೈದ್ಯರು ನೀಡಿರುವ ಸಲಹೆಯನ್ನೇ ಮೊದಲ ಆದ್ಯತೆಯಾಗಿ ಪಾಲಿಸಬೇಕು. ಭಯಪಡಬೇಕಾದ ಅಗತ್ಯವಿಲ್ಲ. ಸರಿಯಾದ ಮಾಹಿತಿ ತಿಳಿದುಕೊಂಡು ಜಾಗರೂಕರಾಗಿದ್ದರೆ ಸಾಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಇಂತಹ ಧಾರ್ಮಿಕ, ಜ್ಯೋತಿಷ್ಯ ಮತ್ತು ಉಪಯುಕ್ತ ಕನ್ನಡ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ.